ಸ್ವಲ್ಪ ಹಳೆ ಅಲ್ಲಿ ಏನಾಗೈತೆ 40 ವರ್ಷದ ಹಿಂದಿನ ಕಂಬ ತಂತೀವಿ. ಸಾಕಷ್ಟು ಕಡೆ 80ರಿಂದ 90% ತನಕ ಹಳೆ ಕಂಬ ಅದೇ ಅವು 4 ದಿನ ಮುರಿತಾವ. ಆ ತಂತಿ ತಲೆ ಎತ್ತದ ಕಂಬ ಅದು ಗಂತಿ ಅದನ್ನು ಅಂದ್ರೆ ಏನಾರೇ ದುಡ್ಡಿನ ಕೊಡ್ತೇವೆ ನಾವು. ಇದನ್ನು ತಿಳಿಸಿದ್ರೆ ಸರ್ಕಾರ ಕಡೆ ಮನೆ ಮಾಡ್ತೇವೆ. ಅವ್ರಿಗೆ ದುಡ್ಡು ಬರ್ತಿರೋದ ಕೇಬಿ ದುಡ್ಡನ್ನು ಅದಕ್ಕೆ ಕೇಬಿ ಅವ್ರನ್ನು ತರಿಸ್ಕೊಳ್ಬೇಕು. ಮತ್ತು ರಾತ್ರಿ ಹೊತ್ತಿನೊಳಗೆ 12 ತಾಸು ಸಿಂಗಲ್ ಫೇಸ್ ನಮ್ಮ ಬದುಕಿನ ಪ್ರಶ್ನೆ ಅದ. ಅವಳ ಒಕ್ಕಡಿ ಇದ್ರೊಳಗೆ ನಾವೆಲ್ಲ ನೀರು ಉಳಿಸೋದಾಗಲಿ, ಇದು ಮಾಡೋದಾಗಲಿ, ಹೊಲಮನೆ ಕೆಲಸ, ಈ ರಾತ್ರಿನೇ ಬೆಳೆ ಹೊಡಿಯೋದಾಗಲಿ, ಅಥವಾ ಈ ನೀರು ಹಾಯಿಸೋದು ಇರ್ತದೆ, ಕೆಲಸ ಮಾಡೋದು ಇರ್ತದೆ, ಏನೇನೋ ಇರ್ತಾವೆ ನಮ್ಮ ಕೆಲಸ, ಮಕ್ಕಳ ವಿದ್ಯಾಭ್ಯಾಸ, ಇವೆಲ್ಲ ಇದಕ್ಕೆ ರಾತ್ರಿ ಸಿಂಗಲ್ ಫೇಸ್ ಕೊಡಕ್ಕೆ ಅದಕ್ಕೆ ಸಿಂಗಲ್ ಫೇಸ್ 12 ತಾಸು ಸೂರ್ಯ ಉದಯ ಆಗೋ ತನಕ ನಮ್ಗೆ ಹಿಂಗೆ ಆದ್ರೆ ನಾಳೆ ನಾವು ಕೂಲಿ ಗಟ್ಟಿಲ್ಲ ಬಂದಾಕೈತಿ. ಅದಕ್ಕೆ ದಯವಿಟ್ಟು ಫಲವತ್ತಾದ ಭೂಮಿ ಒಳಗೆ ಇಂಥ ಯೋಜನೆಗಳು ಹಾಕಲಾರ್ದೆ ಬರಡು ಬಂಜರು ಭೂಮಿ ಅವರಿಗೆ ಪ್ರಯತ್ನ ಮಾಡಿ ಅಂಥವ್ರಿಗೆ ಬೇಕು. ಇನ್ನು ಉದ್ಯೋಗ ಖಾತ್ರಿ ಯೋಜನೆ ಸಾಕಷ್ಟು ಅದು ಯಾಕೆ ಮುಲಾಟಿಗೆ ಬಿದ್ದಿದ್ದು ಇಟ್ಕೊಳ್ಕತ್ತಾರ ಗೊತ್ತಿಲ್ಲ. ಉತ್ತರ ಭಾರತದೊಳಗೆ ಅತಿ ಬಡವ ಅತಿ ಶ್ರೀಮಂತ ಮಧ್ಯಮ ವರ್ಗ ಇಲ್ಲೇ ಇದೆ. ಇಲ್ಲಿ ನಮ್ಮ ದಕ್ಷಿಣ ಭಾರತ ಅದರೊಳಗೆ ನಮ್ಮ ಕರ್ನಾಟಕದೊಳಗೆ ಮಧ್ಯಮ ವರ್ಗದ ಜನ ಜಾಸ್ತಿ, ರೈತಾಕಿ ವರ್ಗ. ಈ ರೈತಾಕಿ ವರ್ಗಕ್ಕೆ ಕೃಷಿ ಕೂಲಿ ಕೊಡಬೇಕಾದ್ರೆ 500ರಿಂದ 1000 ರೂಪಾಯಿ ಅಂದರೆ ನಾವು ಈ 1000 ರೂಪಾಯಿ ಕೂಲಿ ಕೊಟ್ಟು ಕೆಲಸ ಮಾಡಿ ನಾವೆಲ್ಲ ಸುಮ್ಮನೆ 3 ಎಕರೆ ಇರಲಿ, 50 ಎಕರೆ ಇರಲಿ, 25 ಎಕರೆ ಇರಲಿ ಅನ್ನೋದು ಆಳೆ ಕೊಟ್ಟು ನಾವು ಮನೆಗೆ ಖಾಲಿ ಬರುವಂಗೈತಿ. ಈ ಕೃಷಿ ಎಲ್ಲ ಕೆಲಸಕ್ಕೆ ಏನು ದುಡಿಯೋ ಕೂಲಿಗೆ ಅದ ನಿಮ್ಗೆ ಏನು ರೇಟ್ ಅದು ಕೊಟ್ಟು ಉಳಿದ ರೊಕ್ಕ ನಾವು ಬಹಳ ಮಾಡ್ತೀವಿ. 50% ಉಳಿದು ನಿಜವಾಗಿ ಉದ್ಯೋಗ ಯಾರಿಗಿಲ್ಲ ಅವ್ರಿಗೆ ಕೂಲಿಕಾರರಿಗೆ ಉದ್ಯೋಗ ಕೊಡ್ರಿ. ಜಾಸ್ತಿ ಮೆಷಿನನ್ನೇ ನಡೆದಾವ. ನಿಮಗೂ ಗೊತ್ತೈತಿ ಸರ್ಕಾರಿ ಕಾರ್ಯಕ್ರಮಗಳು ಹಂಗೆ ನಡೀತಾವ. ಈಗ ರೈತರು ಮಾಡೋ ಇದು ಮಾಡಿ ರೈತರಿಗೆ 50% ಕೂಲಿಕಾರರಿಗೆ ನೇರವಾಗಿ ಯಾರಿಗೂ ಉದ್ಯೋಗ ಇಲ್ಲ, ಅವ್ರಿಗೆ ಎಲ್ಲೂ ಸಿಕ್ಕಂಗಿಲ್ಲ ಅನ್ನೋದು ಅವ್ರಿಗೆ ಕೊಡ್ರಿ, ನಮಗೇನು ಬೇಡ. ಈ ಪ್ರಕಾರ ಉದ್ಯೋಗ ಖಾತೆ ಒಳಗೆ 50% ರೈತರಿಗೆ ಮಾಡಿಕೊಡಬೇಕು. 50%. ಅದೇ ರೀತಿ ರೈತರಿಗೆ ಸ್ವಾತಂತ್ರ್ಯ ನಂತರದ ದಿನಗಳಿಂದ ಇದುವರೆಗೂ ನ್ಯಾಯಯುತವಾದ ಅಂದರೆ ಲಾಭದಾಯಕ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಇಡೀ ನಮ್ಮ ಜಿಲ್ಲಾದೊಳಗೆ ಹೆಚ್ಚು ಮಾಡಿಕೊಡ್ತಾರೋ. ಇವರು ರೆವೆನ್ಯೂ ಶೇರಿಂಗ್ ಏನು ಮಾಡ್ತಾರೆ, ಆನಂತರ HMT ಏನೇನು ರೇಟ್ ಅದ, ಯಾವ ಪ್ರಕಾರ ಮಾಡ್ತಾರೆ ಅನ್ನೋದು ರೈತ ಮುಖಂಡರನ್ನ ಕಳಿಸಿ ಅಧಿಕಾರಿಗಳು, ಕಾರ್ಖಾನೆಗಳು, ರೈತ ಮುಖಂಡರು 3 ಜನ ಇದೊಂದು ಸಭೆ ಸೆಪ್ಟೆಂಬರ್ 1ನೇ ವಾರದೊಳಗೆ ದಯವಿಟ್ಟು ಮಾಡುತ್ತೆ. ಇಲ್ಲಾಂದ್ರೆ ನಾವು ಅಲ್ಲಿ ವಿಧಾನಸಭೆ ಒಳಗೆ ಮುಂದೆ ಈ ಮಳೆಗಾಲ ಇದ್ರೊಳಗೆ ನಾವು ಇವೆಲ್ಲ ವಿಷಯ ಅದಕ್ಕೆ ಅದ್ರ ಒಳಗಾಗಿ ಮಾಡಿ ದಯವಿಟ್ಟು. ಇನ್ನು ಕಂದಾಯ ಇಲಾಖೆ ಈಗೇನು ಎಲ್ಲ ಇದೆ ಸರ್, ಎಲ್ಲ ಇದನ್ನ ಮಾಡಾಕತ್ತೀವಿ. ಸಿಂಪಲ್ ಇದು ಬಂದೈತಿ. ಅದಕ್ಕೆ ಆದಷ್ಟು ಒಂದು ವಾರದೊಳಗೇನೆ ಅವರಿಗೆ ಎಲ್ಲ ಪ್ರಕರಣಗಳಿಗೆ ಇವತ್ತು ವಿಜಯಪುರ ಜಿಲ್ಲೆಯ ಸಮಗ್ರ ರೈತರ ಪರವಾಗಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳು, ಜೀವನಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕ್ರೋಢೀಕರಣ ಮಾಡಿ ಒಂದೊಂದಾಗಿ DC ಅವರ ಮುಖಾಂತರ ಅವರನ್ನು ವಾಚನ ಮಾಡಿ ಅವರ ಮುಂದೆ ಹೇಳಿದ್ದೂ ಆಗಿದೆ. ಜೊತೆಗೆ ಅವರ ಗಮನದಲ್ಲಿ ಇದ್ದರೂ ಕೂಡ ಒಮ್ಮೊಮ್ಮೆ ಅವರ ಆಡಳಿತಾಧಿಕಾರಿ ಅವಧಿ ಒಳಗೆ ನಿರ್ಲಕ್ಷ್ಯ ಆಗ್ತದೆ ಅನ್ನೋದನ್ನು ನಮ್ಮೆಲ್ಲರೂ ನೆನಪಿಸಿಕೊಟ್ಟಿದ್ದಾರೆ. ಹಾಗಾಗಬಾರ್ದು. ಭಾರತದ ದೇಶದ ಬೆನ್ನೆಲುಬು ರೈತ ಅಂಥೇಳಿ ಹೇಳ್ಕೊಳ್ಳೋದು ಎಲ್ಲರೂ ಅಧಿಕಾರಿ ಹೇಳ್ಕೊತಾರೆ, AC ರೂಪನಾಗ ಕೂಡ್ತಾರೆ, ಗಾಡಿ ಬಂದ್ಕೊಳ್ಳಿ ಕುಂತು ಕೋಟ್ ಹಾಕೊಂಡು ಹೋಗಿಬಿಡ್ತಾರೆ. ಆದರೆ ಸಾಯೋರು ರೈತರೇ ಪ್ರತಿ ಗ್ರಾಮದ ಪ್ರತಿ ಹಳ್ಳಿ ಒಳಗೆ. ಈಗ 2 ತಿಂಗಳಾಯಿತು ಪ್ರತಿ ಗ್ರಾಮದೊಳಗೆ ಪ್ರತಿ ಹಳ್ಳಿ ಒಳಗೆ ಇರ್ತಕ್ಕಂಥ ಒಂದು ಆಡುಗಳಿಗೆ ಕೂಡ್ಲಿಕ್ಕೂ ನೀರಿನ ವ್ಯವಸ್ಥೆ ಇಲ್ಲದಂಥ ಪರಿಸ್ಥಿತಿ ಒಳಗೆ ಜನರ ಗತಿ ಏನು? ಪಂಚಾಯತಿ ಒಳಗೂ ಬಜೆಟ್ ಇಲ್ಲ, ಅವರು ಟ್ಯಾಂಕರ್ಲಿಂದ ನೀರು ಹಾಕ್ತಾರೆ, ಒಂದು ಟ್ಯಾಂಕರ್ ಹಾಕ್ತಾರೆ, 4 ಟ್ಯಾಂಕರ್ ಖರ್ಚು ಹಾಕ್ಕೊಂಡು ತಿಂದುಬಿಡ್ತಾರೆ. ಮತ್ತೊಂದು ಕೂಡ ಬರೋದ್ರಾಗ ಅಲ್ಲಿ ಬೇರಲೆ ಖಾಲಿ ಆಗಿರ್ತದೆ. ಈ ರೀತಿಯಾಗಿ ಕೆಲವು ಗ್ರಾಮಗಳನ್ನು ನೋಡಿದ್ರೆ ಭಾಳ ಸೋಜಿಗನಿಸ್ತದೆ. ಅದನ್ನು ಜಿಲ್ಲಾಧಿಕಾರಿಗಳು ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ, ನಮ್ಮ ರಾಮಲಿಂಗಾರೆಡ್ಡಿ ನೀರಾವರಿ ಮಂತ್ರಿಗಳಿಗೆ
ಯೋಜನಾಧಿಕಾರಿಗಳಿಗೆ ಎಲ್ಲರಿಗೂ ಆ ವ್ಯವಸ್ಥೆಯನ್ನು ಈ ವಿಜಯಪುರ ಜಿಲ್ಲೆಯ ರೈತರ ಅಳಲನ್ನು ನಾವೇನು ಲಿಖಿತ ರೂಪದೊಳಗೆ ಅವ್ರಿಗೆ ಕೊಟ್ಟಿದ್ದೀವಲ್ಲ, ಅವರು ಚಾಚು ತಪ್ಪದೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥ ಅದನ್ನು ಒಂದು ಒಕ್ಕೊರಲಿನ ಒಂದು ಒತ್ತಾಯ ಇರ್ತದೆ. ನನ್ನ ಹೆಸರು ರವೀಂದ್ರನಾಥ್ ಗುರುಪಾದಪ್ಪ ಮೇಳೆಗಾರ್, ಜಿಲ್ಲಾ ಅಧ್ಯಕ್ಷರು, ಭಾರತೀಯ ಕಿಸಾನ್ ಸಂಘ, ವಿಜಯಪುರ. ಬಿಜಾಪುರದ ಜೀವನಾಡಿಯಾಗಿರ್ತಕ್ಕಂಥ ಕೃಷ್ಣೆಯ ನೀರು, ಅದರಲ್ಲಿ ಆಲಮಟ್ಟಿ ನೀರು. ಆಲಮಟ್ಟಿ ನೀರಪ್ಪ ಅಂತಂದ್ರೆ ಇಡೀ ಮುಳವಾಡ ಏತ ನೀರಾವರಿ ಯೋಜನೆ ಏನು ಲಿಫ್ಟ್ ಇರಿಗೇಷನ್ಗಳದಾವ, ಎಲ್ಲ ಇರಿಗೇಷನ್ಗಳು ಆಲಮಟ್ಟಿ 524.256 ಗೇಟ್ ಹಾಕಿ ನೀರು ತರಬೇಕಾದ್ರೆ ಮಾತ್ರ ಭೂಮಿಗೆ ನೀರು ಹರಿಸ್ಲಿಕ್ಕೆ ಸಾಧ್ಯ ಅದ. ಈ ಶೀಘ್ರದೊಳಗೆ ಸರ್ಕಾರ ಎಲ್ಲ ರೈತರಿಗೆ ಮತ್ತು ಅನುಕೂಲ ಆಗುವಂಗೆ ಸಾಲ ಯಾಕರೆ ಮಾಡಲಿ ಅಥವಾ ಬಾಂಡ್ ಖರೀದಿ ಮಾಡಿ ಹಿಂದೊಮ್ಮೆ ಏನು ಮಾಡಿದ್ರು ಆ ಪ್ರಕಾರ ಕೃಷ್ಣ ಬಾಂಡ್ ಏನು ಮಾಡಿದರು ಆ ಪ್ರಕಾರ ಬಾಂಡ್ಗಳನ್ನು ಖರೀದಿ ಮಾಡಿ ಯಾಕಾಗಲಿ ಈ ನಮ್ಮ ನೀರಾವರಿ ಯೋಜನೆ ಆಲಮಟ್ಟಿ ಯೋಜನೆ ಸಂಪೂರ್ಣಗೊಳಿಸಬೇಕು. 524.256 ಮೀಟರ್ ನೀರು ನಿಲ್ಲಿಸ್ಬೇಕು. ಅದಕ್ಕೆ ಇದು ಮೊದಲನೇ ಆದ್ಯತೆ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ 2 ಡ್ಯಾಮ್ಗಳಿದ್ದರೂ ಕೂಡ ನೀರಾವರಿಯಿಂದ ನಾವು ವಂಚಿತವಾಗಿವಿ. ಕೇವಲ ಭೂಮಿ ಕಳ್ಕೊಂಡು ನೀರಿಗಾಗಿ ಪರಿತಪಿಸಿ ಜಿಲ್ಲಾ ಆಡಳಿತ ಕಚೇರಿ ಮುಂದೆ, ತಾಲೂಕಾ ಕಚೇರಿ ಮುಂದೆ ಧರಣಾ ಮಾಡೋದು, ಸ್ಟ್ರೈಕ್ ಮಾಡೋದು, ರಸ್ತೆ ತಡೆ ಮಾಡೋದು, ಹಿಂಗೆ ಅನೇಕ ಬರೀ ನಾವು ಇದರ ಸಲುವಾಗಿಯೇ ಹುಟ್ಟಿದ್ದೇವೇನೋ ಅಂತ ಅನಿಸ್ಲಾಗತ್ತೈತಿ. ಅದಕ್ಕೆ ನಮ್ಮ ಜಿಲ್ಲೆಗೆ ನೀರಾವರಿ ಆಗಲಿಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಮಂತ್ರಿಗಳು ನಾಳೆ ಬರ್ತಕ್ಕಂಥ ಶಾಸನ ಸಭೆಯಲ್ಲಿ ಏನು ಈ ಮಳೆಗಾಲದ ಅಧಿವೇಶನ ನಡೀತದ ಅಲ್ಲಿ ಉಗ್ರವಾಗಿ ನಮ್ಮ ಬಿಜಾಪುರ ಜಿಲ್ಲೆಗೆ ನೀರು ಆಗಲೇಬೇಕು ಅನ್ನತಕ್ಕಂಥ ಆಲಮಟ್ಟಿ 524.256 ನೀರು ಹಿಡಿದಿಡ್ಬೇಕನ್ನುವಂಥ ಸರ್ಕಾರಕ್ಕೆ ಅವರು ಕೂಡ ಒತ್ತಾಯ ಮಾಡಬೇಕು. ಯಾಕಂದರೆ ಈ ಜಿಲ್ಲೆಯ ಜನರ ಕಾಳಜಿ ಅವ್ರಿಗೆ ಇರಬೇಕು. ಯಾಕಂದರೆ ಜನರಿಂದ ಆರಿಸಿ ಹೋದಂಥ ಪ್ರತಿನಿಧಿಗಳು ಜನರ ಒಂದು ಸೇವಾ ಮಾಡಬೇಕಾಕೈತಿ. ಆ ಸೇವೆಯನ್ನು ಮರೆತು ನಡೆದ್ರಪ್ಪ ಅಂತಂದ್ರೆ ಮುಂದೆ ಜನ ತಮಗೆ ತಕ್ಕ ಉತ್ತರ ಕೊಡ್ತಾರೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೂಡ ಕೊಡ್ತಾಯಿರ್ತೀವಿ. ಅದರಂತೆ ಈ ಏನೇನು ಯೋಜನೆಗಳು ಮಾಡ್ಯಾರ ಎಲ್ಲ ಅರ್ಧಂಬರ್ಧ ಆಗ್ಯಾವ. ಆ ಎಲ್ಲೆಲ್ಲಿ ಯಾವ್ಯಾವ ಯೋಜನೆಗಳು ಕುಂಠಿತ ಆಗ್ಯಾವ, ಏತ ನೀರಾವರಿಗಳು ಆಗ್ಬೋದು, ಕೆರೆ ತುಂಬು ಯೋಜನೆಗಳಾಗ್ಬೋದು, ಈ ಡೋಣಿ ಹೂಳು ಎತ್ತುವ ಕಾಮಗಾರಿ ಕೂಡ ಸಂಪೂರ್ಣ ಆಗಬೇಕು. ಇದು ಕೇವಲ ಹುಡುಗರಿಗೆ ಪೇಪರ್ ಮಟ್ಟಿ ಕೊಟ್ಟಂಗೆ ಈಗೇನೋ ನಮ್ಮ ಒತ್ತಡದ ಮೇಲೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ 2-3 ಕಡೆ ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹಿಂಗೆ ಮಾಡ್ಲಿಕತ್ತಾರ. ಇದು ಮತ್ತೆ ವರ್ಷನಾಗ ಅದು ಹೂಳು ತುಂಬ್ಕೊಂಡು ನಿಂದಿರ್ತೈತಿ, ಮತ್ತು ಯಶಸ್ವಿ ಆಗೋದಿಲ್ಲ. ಅದಕ್ಕೆ ಮ್ಯಾಲಿನಿಂದ ಕೆಳಗಿನವರೆಗೆ 175 ಕಿಲೋಮೀಟ್ರ್ ನಮ್ಮ ಜಿಲ್ಲೆಯೊಳಗೆ ಏನು ಬರ್ತದೆ ಸಂಪೂರ್ಣ ಡೋಣಿ ನದಿ ಹೂಳೆತ್ತಿ ಜಲಾನಯನ ಕಾರ್ಯಕ್ರಮ ಮಾಡಿ ಅರಣ್ಯ ಗಿಡಗಳನ್ನು ನೆಟ್ಟು ಅರಣ್ಯೀಕರಣ ಮಾಡಿ ಆನಂತರ ಬದುಗಳನ್ನು ಹಾಕಿ ಎರಡೂ ಬಾಜು ಏನು ಗಿಡಗಳ ಹಚ್ಚಿ ಮತ್ತು ಅಲ್ಲೆಲ್ಲೆಲ್ಲಿ ಆ ನಾಲಾ ಬಂಡ, ಚೆಕ್ ಡ್ಯಾಮ ಇದು ಮಾಡಿ ಜಲಾನಯನ ಕಾರ್ಯಕ್ರಮ ಮಾಡಿದ್ರೆ ಅದು ಯಶಸ್ವಿ ಆಕೈತಿ. ಆವಾಗ ಆ ಡೋಣಿ ಹಾವಳಿಯಿಂದ ರೈತರು ನೆಮ್ಮದಿ ಉಸಿರು ಬಿಡ್ತಾರೆ. ಡೋಣಿ ಬೆಳೆದರೆ ಓಣೆಲ್ಲ ಕಾಳತ್ತೆ. ಅದಕ್ಕೆ ಆ ಡೋಣಿ ನದಿಯಿಂದ ಸುಮಾರು 3 ಲಕ್ಷ ಕ್ವಿಂಟಾಲ್ ನಾವು ಆಹಾರಧಾನ್ಯ ಪ್ರತಿ ವರ್ಷ ನಾಶ ಆಕೈತಿ. ಲಕ್ಷಾಂತರ ಎಕರೆ ಭೂಮಿ ಬಂಜರಾಗ್ಲಿಕ್ಕತ್ತೈತಿ. ಇದರ ಕಡೆ ಸರ್ಕಾರ ಗಮನ ಇಟ್ಟುಕೊಂಡು ಅದನ್ನು ಶೀಘ್ರಗತಿಯೊಳಗೆ ಪೂರ್ಣ ಪ್ರಮಾಣದಲ್ಲಿ ಹೂಳು ಎತ್ತುವ ಕಾಮಗಾರಿ ಯಶಸ್ವಿಯಾಗಿ ಮಾಡಬೇಕಂತೇಳಿ ಒಂದು ಕೋರಿಕೆ. ಅದರಂತೆ ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಮೊದಲು ಒಂದೇ ಇತ್ತು, ಈಗ 2 ಭಾಗ ಮಾಡ್ಯಾರ. ಅಣ್ಣತಮ್ಮವ್ರು ಬೇರೆ ಆಗ್ಯಾರ. ಆ ಕಡೆ ನಾಗಠಾಣ, ಈ ಕಡೆ ಬಬಲೇಶ್ವರ, ಈ ಕಡೆ ಏಣಿ. ಹೀಗಾಗಿ ಅದು ಏನಾಗ್ಯದ, ಯಾವಾಗಲೂ ನಾಗಠಾಣ ಮತಕ್ಷೇತ್ರದ ಜನ ವಂಚಿತನೇ ಆಗ್ಲಿಕತ್ಯಾರ ನೀರಾವರಿ. ಆ ನಾಗಠಾಣ ಮತಕ್ಷೇತ್ರದ ಅದರೊಳಗೆ ಯಾವ ಯೋಜನೆಯೊಳಗೂ ಬರಲಾರ್ದು ಮಡಸನಾಳ, ಕನ್ನೂರದ 80%, ಡೊಮನಾಳದ 30%, ಅವು ಕೂಡ ಈ ಫೇಸ್ 2 ಏನು ರೇವಣಸಿದ್ದೇಶ್ವರ ಫೇಸ್ 2 ಐತಿ ಅದರೊಳಗೆ ಸೇರಿಸಿ ಒಟ್ಟಾರೆ ಈ ಬರುವ ಅಧಿವೇಶನದೊಳಗೆ
DPR ಮಾಡಲಿಕ್ಕೆ ಸರ್ಕಾರ ಹಣ ತೆಗೆದಿಡಬೇಕಂತೇಳಿ ನಾ ಈ ಸಾರ್ವಜನಿಕ ರೈತರ ಪರವಾಗಿ ವಿನಂತಿಯನ್ನು ಕೂಡ ಮಾಡಿ ಬೇಡಿಕೆ. ಯಾಕಂದ್ರೆ ಈ ಸದ್ಯ ಆ ಭಾಗದೊಳಗೆ ಚಡ್ಚಣ ಭಾಗ ಅಡ್ಡಾಡಿ ನೋಡಿದ್ರೆ ಟ್ಯಾಂಕರೆಲ್ಲ ಅವ್ರಿಗೆಲ್ಲ ಇನ್ನೂ ಕುಡಿಯೋ ನೀರಿಂದ ಭಯಂಕರ ಗಂಭೀರ ಪರಿಸ್ಥಿತಿ ಅದ. ಬೋರ್ಗಳು ಒಣಗಲಿಗತ್ಯಾವ. ಅದಕ್ಕೆ ಇವು ಏನು ಆ ಭಾಗ ನಾಗಠಾಣ ಮತಕ್ಷೇತ್ರದ ಚಡ್ಚಾನಹಳ್ಳಿ ಮತ್ತು ಕೆಲವು ವಿಜಾಪುರ ಭಾಗ ಬರ್ತೈತಿ. ಆ ಭಾಗಕ್ಕೆ ಒಟ್ಟಾರೆ 24,320 ಹೆಕ್ಟೇರ್ ಪ್ರದೇಶದ ಅವ್ರು ಈಗಾಗಲೇ ಸರ್ವೆ ಮಾಡಿ ಇಟ್ಟಂಥದ್ದು 21,720 ಹೆಕ್ಟೇರ್ ಅದ. ಇನ್ನೂ 2,500 ಏನು ವಂಚಿತವಾದ ಹಳ್ಳಿಗಳದಾವಲ್ಲ ಅವ್ರನ್ನು ಕೂಡ ಸೇರಿಸಿ ಒಟ್ಟು 24,000 ಹೆಕ್ಟೇರ್ ಆಕತಿ. ಅದನ್ನು ಪೂರ್ಣ ನೀರಾವರಿಗೆ ಒಳಪಡಿಸ್ಬೇಕಂತೇಳಿ ಸರ್ಕಾರಕ್ಕೆ ಆಗ್ರಹ. ಈಗೇನು ಇವೆಲ್ಲ ಹೇಗೆ ಬೇಡಿಕೆಗಳ ನಾವು ಹೇಳಿದ್ದೀವಿ. ಕಬ್ಬಿನ FRP 300 ರೂಪಾಯಿ ರೈತರು ನುಕ್ಸಾನ ಆಗ್ಲತ್ತೈತಿ ಈಗ ಮಾಡಿದ FRP ಪ್ರಕಾರ. ಯಾಕಂದ್ರೆ ಮೊದಲು 9.5 ರಿಕವರಿಗೆ ಇತ್ತು ರೇಟ್, ಈಗ ಅದು 10-25 ಮಾಡ್ಯಾರ. ಅಂದ್ರೆ ಅದರೊಳಗೆ 300 ರೂಪಾಯಿ ನಾವು ನುಕ್ಸಾನದೊಳಗಿದ್ದೀವಿ. ಸರ್ಕಾರ ಅಟ್ಟು ಕೊಟ್ಟೇವಿ ಇಟ್ಟು ಕೊಟ್ಟೇವಿ ಅಂತ ಹೇಳ್ತೈತಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ಜಂಟಿಯಾಗಿ ಕೂಡಿಕೊಂಡು ಏನು ಮಾಡ್ತಿರೋ ಗೊತ್ತಿಲ್ಲ ನಮಗೆ. ಏನು ಮೊದಲು 9.5 ರೇಟ್ ಕೊಡ್ತಿದ್ರಿ ಅದೇ ಪ್ರಕಾರ ರಿಕವರಿ ಹಿಡಿದು ರೇಟ್ ಕೊಡಬೇಕು. ಈಗ 10-25 ಅಂದ್ರೆ ಅದು ಹೆಚ್ಚಾಗ್ತಲ್ಲ, ಆ ಹಣನೂ ಕೂಡ 300 ರೂಪಾಯಿ ಹೆಚ್ಚುವರಿಯಾಗಿ ರೈತರಿಗೆ ಪ್ರತಿ ಟನ್ನಿಗೆ 300 ರೂಪಾಯಿ ಹೋಗ್ತೈತಿ. ಆ ಹಣನೂ ಕೂಡ ಸೇರಿಸ್ಕೊಡ್ಬೇಕು. ಇನ್ನು ರೆವೆನ್ಯೂ ಶೇರಿಂಗ್ ಫಾರ್ಮುಲಾ ಏನದಲ್ಲ ಅದರಿಂದ ರೈತರು ವಂಚಿತರಾಗ್ಯಾರ. ಯಾವ ಕಾರ್ಖಾನೆಯವರು ರೆವೆನ್ಯೂ ಶೇರಿಂಗ್ ಫಾರ್ಮುಲಾ ಪ್ರಕಾರ ಹಣ ಕೊಡ್ತಾ ಇಲ್ಲ. ಈ ಕೇವಲ ಸಕ್ರೆ ಲಾಭಾಂಶದಲ್ಲಿ ಬರ್ತಕ್ಕಂಥ FRP ಮಾತ್ರ ನಮ್ಮ ರೈತರ ಕೈ ಸಿಗ್ತೈತಿ. ಈಗ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅದರದ್ದು ಸಿಗಂಗಿಲ್ಲ. ಆನಂತರ ಸಾರಾಯಿ ತಯಾರು ಮಾಡ್ತಾರೆ ಅದರದ್ದು ಸಿಗಂಗಿಲ್ಲ. ಆನಂತರ ಈಗೇನು ಪೆಟ್ರೋಲ್ ತಯಾರು ಮಾಡ್ಲಿಕತ್ತಾರೆ ಏನಂತ ಇಥೆನಾಲ್ ಅದರದ್ದು ಇದು ಬರ್ಲಾಕತ್ತಿಲ್ಲ. ಯಾವ್ಯಾವ ಕಾರ್ಖಾನೆಗಳು ಬೇರೆ ಬೇರೆ ರೆವೆನ್ಯೂ ಪಡ್ಲಿಕತ್ಯಾವ ಸಕ್ಕರೆ ಬಿಟ್ಟು ಉಳಿದ ಉತ್ಪನ್ನಗಳು ಏನು ತೆಗಿಲಿಕತ್ಯಾರ ಆ ಉತ್ಪನ್ನಗಳ ರೆವೆನ್ಯೂ ಶೇರಿಂಗ ರೈತರಿಗೆ 70% ಬರಬೇಕು, ಕಾರ್ಖಾನೆಯವರಿಗೆ 30% ಹೋಗಬೇಕು. ಇದರ ಸಲುವಾಗಿಯೇ DC ಅವ್ರ ಮುಖಾಂತರ ಹೇಳಿದ್ದೀವಿ. ಸರ್ಕಾರ ಮನಗಂಡು ರೈತರಿಗೆ ರೆವೆನ್ಯೂ ಶೇರಿಂಗ್ ಫಾರ್ಮುಲಾದಲ್ಲಿಯೂ ಕೂಡ 70% ನೇರವಾಗಿ ರೈತರಿಗೆ ಸಿಗುವಂತೆ ಆಗಬೇಕಂತ ಅನ್ನೋದು ಅತಿ ಆಗ್ರಹ. ಇವೆಲ್ಲ ಬೇಡಿಕೆಗಳು ಈ ವಾರದೊಳಗೆ ಸರ್ಕಾರ ಏನೂ ಸ್ಪಂದನೆ ಮಾಡದೇ ಇದ್ದರೆ ಮುಂದೆ ಉಗ್ರವಾದ ಹೋರಾಟ ಜಿಲ್ಲಾ ಮತ್ತು ರಾಜ್ಯ ಮಟ್ಟದೊಳಗೆ ಮಾಡುವಂಥ ಪರಿಸ್ಥಿತಿ ಬರ್ತದೆ ಅಂತೇಳಿ ಸರ್ಕಾರಕ್ಕೂ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇರ್ತೀವಿ. ನನ್ನ ಹೆಸರು ಮಲ್ಲನಗೌಡ ಮಾದೇಗೌಡ ಪಾಟೀಲ್, ಸಾಕಿನ್ ಡೊಮ್ನಾಳ್, ಭಾರತೀಯ ಕಿಸಾನ್ ಸಂಘ, ಉತ್ತರ ಪ್ರಾಂತ. ತುಂಬ ಯೋಜನೆ ಒಟ್ಟು ಲಾಸ್ಟ್ ಕೆರೆಗಳಿಗೆ ಒಟ್ಟೆ ನೀರಿನ ವ್ಯವಸ್ಥೆ ಬರೋದಿಲ್ಲ. ಇಲ್ಲಿ ಒಂದು ತಿಂಗಳಗಟ್ಟಲೆ ಇಲ್ಲೇ ಹೋದ್ರೆ ಅದಕ್ಕೆ ಯಾರೂ ಹೊಳ್ಳಿ ನೋಡಲ್ಲ. ಹೊಲಗಳು ಚವಳಿ ಹತ್ತಿ ಹೋಗಿ ಅವರೆಲ್ಲ ಗಟಾರ ಹೋಗಿ ಮಾಯಿ ಹಳ್ಳ ನಾಲ ತುಂಬಿದ್ರು ಅವ್ರು ಯಾರೂ ವಿಚಾರ ಮಾಡೋದಿಲ್ಲ. ಇವು ರೈತರು ಹೋಗಿ ಕೂಡ ಕೇಳಿದ ಕೂಡಲೇ ಒಬ್ರಿಗೊಬ್ರು ಜಗಳ ಚಾಲು ಆಗ್ತಾವ. ಇದಕ್ಕೆ ಯಾರೂ ದಿಕ್ಕೇಡಿ ಆದಂಗೆ ಆಗ್ಯದ. ಲಾಸ್ಟ್ ಇಂಡಿ ಹಂಜಿಗೆ ತಡವಲ ಇವೆಲ್ಲ ಕೆರೆಗಳಿಗೆ ಲಾಸ್ಟ್ ಬಂದು ಮುಟ್ಟಪ್ಪಲೆ ವ್ಯವಸ್ಥೆನ ನೀವು ಮಾಡಬೇಕು. ಇದು ಕೈವಾಡ ನಿಮ್ಮದು. ಮತ್ತು ಇದು ನಾವು ನಿತ್ರ ಎಲ್ಲ ಈ ಬರಗಾಲ ಯೋಜನೆ ಒಂದು, ಜಗಳ ಯೋಜನೆ ಒಂದು, ಖಾಲಿ ರೈತರೆಲ್ಲ ಹಾಳಾಗೋದಾಗ್ತದೆ. ಇದು ನೋಡಿ ಲಾಸ್ಟ್ ನೀವು ಬಂದು ಮುಟ್ಟಪ್ಪಲೆ ವ್ಯವಸ್ಥೆನ ಇದು ಎಚ್ಚರಿಕೆ ಒಳಗೆ ಇರಬೇಕು. ನೀರಿನ ಸಮಸ್ಯೆ ಎಡದ್ರಾದ್ರಿ ಚಾಲುವಾಗಿಲ್ಲ, ಮುಂದೆ ಚಾಲುವಾಗದ. ಈಗಂತೂ ಚಾಲು 15ನೇ ತಾರೀಕಿಗೆ ಬಿಡ್ತೇವತ್ತ ನೀರಿಂದ ಹೇಳ್ಯಾರಿ. ಈಗಾಗಲೇ ಬಿಟ್ಟರು ಅಂದ ಕೂಡಲೇ ಇದನ್ನ ಚಾಲು ಆಗ್ತದೆ. ಅವರು ಇದನ್ನ ನಮ್ಮ ಕೆರೆಗೆ ಒಂದು ಅರ್ಧ ಮಟ್ಟ ಆಗ್ಯಾವಪ್ಪ ಮುಂದೆ ಹೋಲಿ ಗೇಟ್ ಬಂದ್ ಮಾಡೋ ಅನ್ನೋದಿಲ್ಲ. ಗೇಟ್ ತಿರು ಚಾವಿ ಅಂತ ಅವು ಗಾಲಿ ಅಂತ ಅವ್ರಂತಿಲ್ಲ ರೈತರಂತಲೇ ಅದಾವ. ಇವ್ರು ಏನೋ ಮ್ಯಾಲ ವಾಚ್ಮನ್ ಇವ್ರು ಏನು ಕೆಲಸ ಮಾಡೋರು ಏನು ಅವ್ರಂತಿಲ್ಲ ಏನೋ ಗೊತ್ತಿಲ್ಲ. ಅವು ಮ್ಯಾಲೆ ತಿರುವುದು ತಮ್ಮ ಬೇಕಾಟ್ಟು ಬಿಟ್ಕೊಳ್ಳೋದು, ನಾವು ಒಯ್ದು ಮನೆಗೆ ಇಟ್ಕೊಂಡ್ಬಿಡೋದು. ಅದು ತಂದು ಇಲ್ಲಿ ಬಂದ್ ಮಾಡ್ಬೇಕಲ್ಲ, ಮುಂದೆ ಹೋಗಿ ಮುಟ್ಲಿ ಅವರು ಎಲ್ಲ ನಮ್ಮಂಗೆ ಅವರು ಅನ್ನೋದು ಯಾರಲ್ಲಿ ವಿಚಾರ ಇಲ್ಲ ರೀ ಅವು. ಮತ್ತು ಇಷ್ಟೆಲ್ಲ ಮತ್ತು ಅವು ವಿಚಾರದಿಂದ ಹೋದ್ರೆ ಮುಂದೆ ಬಂದು ಮುಡ್ತಾವೆ. ಮತ್ತು ಅದಂಗೆ ಯಾಲಪ್ಪ ಅಂದ್ರೆ ಮತ್ತು ಎಲ್ಲ ಕೂಡಿ ಏನದ ಒಮ್ಮೆ ದಿವಾಳಿ ಆಗ್ತದೆ. ದಿವಾಳಿ ಆದ ಕೂಡಲೇ ಎಲ್ಲನ ಹಾಳಾಗ್ತದೆ. ಕಚ್ಚಾಡಿ ಕುರಿ ದೊಡ್ಡಿ ಮೇಲೆ ಬಿದ್ದಂಗೆ ಆಗ್ತದೆ. ನಾವು ಗುರುಪಾದ ಲಕ್ಷ್ಮಣ ತಾರಪ್ಪ ತಡವಲ್ಲಾಗ ಕಬ್ಬಿನ ಬಿಲ್ ಅದ. ನಾವು ಆಯ್ತು ಇನ್ನೂರಿಗೆ 6 ತಿಂಗಳಾಯ್ತು. ಬಸವೇಶ್ವರ ಸಕ್ಕರೆ ಫ್ಯಾಕ್ಟ್ರಿಗೆ ಹಾಕಿರೋ ಕಬ್ಬು ಮುತ್ತಾಳದಾಗ 10-15 ಮಂದಿ ಕಬ್ಬಿನ ಬಿಲ್ಲ ಒಟ್ಟ ಬಂದಿಲ್ಲ. ಇಲ್ಲ ಎಷ್ಟು ಬಾಕಿ ಇದ್ರೆ ಕಬ್ಬಿನ ಬಿಲ್? ನಮ್ಮದು 1,85,000 ಅದು. ಇವ್ರದ್ದು 3,65,000 ಅದು. ಅಂದ್ರೆ ಏನು ಹೇಳ್ತಾರೆ? ಬರೀ ಇವತ್ತು ಬಾ ನಾಳೆ ಬಾ.
ಇಂದು ಬಾ ನಾಳೆ ಬಾ ಶನಿವಾರ ದಿನ ಹೋಗಿನ ಶನಿವಾರ ದಿನ ಹೋದ್ರೆ ಶನಿವಾರ ಒಟ್ಟಿಗೆ ನಿಮ್ಗೆ ಹಾಕ್ತೇವೆ ಒಂದು ಇನ್ನೂ ತನಕ ತಪಸ್ಸಿಲ್ಲ ನಮ್ಗೆ. ಈಗ ಇವತ್ತು ಡಿ ಸಿ ಅವ್ರಿಗೆ ಒಂದು ಭೇಟಿಯಾಗಿ ಏನಾದ್ರೆ ಮೊನ್ನೆ ಇವ್ರಿಗೆ ಆದ್ರೆ ಹೇಳ್ಯವ್ರಿಗೆ ಡಿ ಸಿ ಅವ್ರಿಗೆ ಹೇಳೇವಿ ಅವ್ರಿಗೆ ಹೇಳೇವಿ ಆಯ್ತು ಹೇಳ್ತೇವೆ ಅಂತ ಹೇಳ್ಯಾರ ಅವರು ಮಾತಾಡ್ಸೀನಿ. ನಾವಿನ್ನು 6 ತಿಂಗ್ಳಗಟ್ಲೆ ಅವರೇ ನಮ್ಗೇನು ಹಾಕಿ ಕೊಡ್ತಾರೋ ಏನು ನಮ್ಮ ಕೈಲೇನೆ ಏನು ಇದು ಅದು ಏನೂ ಇಲ್ಲೇ ಇಲ್ಲ ಅವ್ರು. ಏನು ಮಾಡ್ಬೇಕು ನಾವು ರೈತರಾಗಿ ಅವ್ರದ್ದು ಏನ್ರಿ ನಮ್ಗೆ ಐತೇನು ಹೇಳ್ರಿ ಅವ್ರದ್ದು ಫ್ಯಾಕ್ಟ್ರಿದಿಂದ ನಮ್ಗೆ ಏನು ಲಾಭ ಅದ ನುಕ್ಸಾನ್ ಮಾಡ್ಲಾತ್ತಾರ ನಮಗೆ. ಇಲ್ಲಿ ತನ ಆದರೂ ಇನ್ನು ಒಂದು ರೆಪ್ರೆಸೆಂಟ್ ಕೊಡಂಗಿಲ್ಲ ಅವರು. ಫೋನ್ ಎತ್ತಿದ್ರೆ ಫೋನ್ ಮಾತಾಡಂಗಿಲ್ಲ, ಫೋನ್ದಾಗ ಸಹಿತ ಮಾತಾಡೋದಿಲ್ಲ ಅವರು. ಇಲ್ಲಿ ಹೆಸರು ಹೇಳ್ರಿ ಪೀರನಗೌಡ ಶಿವಸಪ್ಪ ಪಾಟೀಲ್ ಉತ್ತರ ಸಾಕಿನ ಉತ್ನ. ರೈತರ ಹೊಲಗಳದಂದು ಕೆರೆಯಾಗ ಹೋದದ್ದು ಉತ್ತಾರಿಗಳು ಕಟ್ಟಾಗಿಲ್ಲ. ಗೋರ್ಮೆಂಟ್ ಏನು ಸುಮ್ಕುತ್ತದ ಅದು ಉತ್ತಾರಿಗಳೆಲ್ಲ ಕಟ್ಟಾಗಿ ಪೊಡಿಯಾಗಿ ಬರಬೇಕು. ರೈತರ ಹೊಲ ರೈತರಿಗೆ ಎಷ್ಟು ಉಳ್ದ ಅಟ್ಟು ಹೇಳಬೇಕು, ಕೆರೆಯಾಗ ಎಷ್ಟು ಹೋಗ್ಯದ ಅಟ್ಟು ಹೇಳಬೇಕು. ತಡವಲ್ಗ ನನ್ನ ಹೆಸರು ಚೆನ್ನಪ್ಪ ಜಟ್ಟಪ್ಪ ಮಿರ್ಗಿ ಸಾಕಿನ ತಡವಲ್ಗ, ಇಂಡಿ ತಾಲೂಕು, ವಿಜಯಪುರ ಜಿಲ್ಲಾ. ಹಳಗುಣಿಕಿ ಗ್ರಾಮ ನಮ್ಮದು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸ್ವಲ್ಪ ಒಂದು 7-8 ಕೋಟಿ ಅವ್ಯವಹಾರ ಆಗಿತ್ತು. ಅದನ್ನು ತನಿಖೆ ಮಾಡತ್ತೇಳಿ ARDR ಅವ್ರಿಗೆ ಕಂಪ್ಲೇಂಟ್ ಮಾಡಿವಿ. ಕಂಪ್ಲೇಂಟ್ ಮಾಡೋಣ ಅವರು ತನಿಖೆ ಮಾಡಿದ್ರು, ಮಾಡಿ ಸರಿಪಡಿಸಿದ್ರು. ಅದಕ್ಕೆ ಸರಿಪಡಿಸೋದ ಮೇಲೆ ನಮ್ಮ ಸಾಲ ರಿನ್ವಲ್ ಇತ್ತು. ರಿನ್ವಲ್ ಟೈಮ್ನೊಳಗೆ ಇದು ಈ ಥರ ಮಾಡಿ ನಮ್ಗೆ ಹೈರಾಣ ಮಾಡ್ಯಾನ ಅಂತ ಹೇಳಿಕೆ ನನ್ನ ಷೇರು ಸದಸ್ಯತ್ವವನ್ನು ಕಿತ್ತಿ ಹೋಗೋದು, ನನಗೆ ಸಾಲ ಮರುಪಾವತಿ ಮಾಡಿಲ್ಲ. ಅದರಿಂದ ನಾವು 0% ಸಾಲದಿಂದ ವಂಚಿತರಾಗಿವಿ. ಅದನ್ನು ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. DC ಅವ್ರಿಗೆ ಒಂದು ಮನವಿ ಕೊಟ್ಟಿವಿ, AR ಕೊಟ್ಟಿವಿ, DR ಕೊಟ್ಟಿವಿ. ಎಲ್ಲರೂ ಕೂಡಿಸಿ ನನಗೆ ಒಂದು ಸ್ವಲ್ಪ ಸರ್ಕಾರದಿಂದ ಸಾಲ ಮುಂದೂರು ಮಾಡಿ ಅನುವು ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. ಇಲ್ಲಿ ಹೆಸರು ಹೇಳ್ರಿ. ನನ್ನ ಹೆಸರು ಚಂದ್ರಕಾಂತ್ ಹೊನ್ನಪ್ಪ ಶನಿಕೇಡ್, ಸಾಕಿನ ಹಳಗುಣಿಕಿ, ಇಂಡಿ ತಾಲೂಕು. ಅಲ್ಲಿ ರೈತರನ್ನ ಯಾಕೆ ಕರೀತೀವಿ? ಏನ ಸಮಸ್ಯೆ ಯಾವ ಭಾಗಕ್ಕೆ ಎಷ್ಟು ದಿನ ಹೆಂಗೆ ಟಾರ್ಗೆಟ್ ಮಾಡಿ ಅದ್ರ ಒಳಗೆ ಯಾರು ಕೈ ಹಾಕ್ಲಾರ್ದಾಗ ಒಟ್ಟು ನೀವು ಸಹಕಾರ ಏನು ಸರ್ ಏನು ಹೊಸದಿಲ್ಲ ಮಾಡಲಿಕ್ಕೆ ನನಗೆ ಕೊಟ್ಟು ಕೂಡ ಸರ್ಕಾರಕ್ಕೆ ಹೋಗ್ತದೆ. ನಾನು ಕೊಟ್ಟರು ನಾನು ನೀರಾವರಿ ಇಲಾಖೆಗೆ ಬೇರೆ ಬೇರೆ ಅವರು ಬೇರೆ ಬೇರೆ ನಮಗೆ ಸಮಸ್ಯೆ ಇರೋದು ಆಲ್ಮಡಿ 5 ದೊಡ್ಡ ವಿಷಯ. ಕೋಟಿ ಅವರು ಸರ್ಕಾರ ಸಣ್ಣ ಪುಟ್ಟ ಏನು ಸ್ಕೀಮ್ ಎಲ್ಲ ಸಂಖ್ಯೆ ಅದು ಚಂದಿಲ್ಲ, ಅಣಿಸಿದ್ರು ಅಲ್ಲಪೈ ಪಟ್ಟರು ಅದು ಚಂದಿಲ್ಲ. ಹೀಗೆಲ್ಲ ಕೆಲವೊಂದು ಕೆಲವರು ಅರ್ಧ ರೂಟೀನ್ ವರ್ಕರ ಕಂಪ್ಲೀಟ್ ಮಾಡ್ಲಿಕ್ಕೆ 520 ಆರನೇ ಕಡೆ 521 ಮಾಡಿ ನಮ್ಮ ಜಿಲ್ಲಾಟಿಗೆ 54 ಸಿಗ್ತದೆ. ನಮ್ಮ ಜಿಲ್ಲಾದರೆ ನಾವು ಅದೊಂದು ಕೈಗೆ ಸ್ವಲ್ಪ ಇದೊಂದು ಸೊಸೈಟಿ ಹೇಳಿದ್ರೆ